ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಹಾಗೆ ನೀವು ಮಾಡುವಂತಹ ಎಲ್ಲ ಹೋಳಿಗೆಗಳು ಸಹ ಹುಬ್ಬಿ ಬರೋ ರೀತಿಯಾಗಿ ಹೇಗೆ ಹೋಳಿಗೆನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಮೃದುವಾಗಿ ರುಚಿಯಾಗಿರುತ್ತೆ. ಮೊದಲಿಗೆ ಕಣಕ ಮಾಡೋದಕ್ಕಾಗಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವಂತಹ ತುಪ್ಪ ಎಲ್ಲ ಮೈದಾ ಹಿಟ್ಟಿನ ಕಣಕ್ಕೂ ಹೊಂದ್ಕೊಬೇಕು. ಆ ರೀತಿಯಾಗಿ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನದಕ್ಕಿಂತ ಸಾಫ್ಟಾಗಿ ಕಲಿಸ್ಕೋಬೇಕು. ನಾವು ಯಾವುದೇ ಸಿಹಿ ಮಾಡಿದ್ರೂ 1 ಚಿಟಿಕೆ ಉಪ್ಪನ್ನ ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟಿಗೆ ನಾನು ಉಪ್ಪನ್ನ ಸೇರಿಸ್ಕೊಂಡಿರೋದು. 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಹಿಟ್ಟನ್ನು ಒಂದು 10 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿಯಾಗಿ ನಾದ್ಕೊಂಡು ನೀಟಾಗಿ ಇದನ್ನು ರೋಲ್ ಮಾಡಿ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಇದನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಮೈದಾ ಹಿಟ್ಟು ಬದಲಾಗಿ ನೀವು ಚಿರೋಟಿ ರವೆನ ಸಹ ಬಳಸ್ಕೋಬೋದು. ಅದರಲ್ಲೂ ಸಹ ರುಚಿ ಚೆನ್ನಾಗಿ ಬರುತ್ತೆ. ಹಿಟ್ಟು ನೆನೆಯೋಷ್ಟರಲ್ಲಿ ಇಲ್ಲಿ ಹೂರಣನ ರೆಡಿ ಮಾಡ್ಕೊಂಡ್ಬಿಡೋಣ. ಹಾಗಾಗಿ 1 ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಹಾಲಿನ ಪುಡಿನ ತೊಗೊಂಡಿದ್ದೀನಿ. ನೀವು ಯಾವ್ದು ಬ್ರ್ಯಾಂಡಾದರೂ ಹಾಲಿನ ಪುಡಿ ತೊಗೋಬೋದು. ಸ್ಟವ್ನ ಆನ್ ಮಾಡಿಲ್ಲ. ಮೊದಲು ಒಂದು ಪ್ಯಾನ್ಗೆ 1 ಕಪ್ ಆಗುವಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಹಾಲನ್ನು ಹಾಕ್ಕೊಬೇಕು. ನಾನಿಲ್ಲಿ ಕಾಯಿಸಿ ತಣ್ಣಗಾಗಿರುವಂತಹ 1/2 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸ್ಕೊಂಡ್ಮೇಲೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋಬೇಕು. ತುಪ್ಪನ ಯಾಕೆ ಸೇರಿಸ್ಬೇಕಂದ್ರೆ ಪ್ಯಾನ್ಗೆಲ್ಲ ಅಂಟ್ಕೊಬಾರ್ದಲ್ವ ನಾವು ಖೋವಾನ ರೆಡಿ ಮಾಡಿದಾಗ. ಹಾಗಾಗಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಗಂಟುಗಳಿಲ್ಲದಿರೋ ರೀತಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಈ ಟೆಕ್ಸ್ಚರಲ್ಲಿ ರೆಡಿ ಆಗುತ್ತೆ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ನ ಕಡಿಮೆ ಉರಿಲೇ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ಇದು ನಮಗೆ ಬಿಸಿ ಆಗ್ತಾ ಮತ್ತೆ ಸ್ವಲ್ಪ ತೆಳುವಾಗುತ್ತೆ. ತೆಳುವಾಗಿ ಅದು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನಮಗೆ ಈ ಖೋವಾ ರೆಡಿ ಆಗೋದಕ್ಕೆ ಏನಿಲ್ಲ ಅಂದರೂ ಒಂದು 12ರಿಂದ 15 ನಿಮಿಷ ಬೇಕಾಗತ್ತೆ. ನೋಡಿ, ಈಗ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಯಾವ ರೀತಿಯಾಗಿ ತೆಳುವಾಗಿದೆ ಅಂತ. ನಾವು ಹಾಕಿರುವಂತಹ ಹಾಲಿನಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಒಂದು 8 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ಈ ಒಂದು ಹದಕ್ಕೆ ನಮಗೆ ಖೋವಾ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಸರಿಯಾಗಿ ಒಂದು 13 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡಿದ್ದೀನಿ. ನೋಡಿ, ಆ ಖೋವಾ ಎಲ್ಲ ಒಟ್ಟು ಸೇರ್ಕೊಳ್ತಾ ಇದೆ ಅಲ್ವಾ, ಈ ಹದದಲ್ಲಿರಬೇಕು. ನೋಡಿ, ಸ್ಪೂನಲ್ಲಿ ಈ ರೀತಿ ತೆಗೆದು ಕೆಳಗೆ ಹಾಕಿದ್ರೆ ನಮಗೆ ನೀಟಾಗಿ ಕೆಳಗೆ ಬೀಳಬೇಕು. ಆಗ ಖೋವಾ ಕರೆಕ್ಟಾಗಿದೆ ಅಂತ ಅರ್ಥ. ಖೋವಾನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬೇರೆ ಏನು ಮಿಕ್ಸ್ ಮಾಡೋದು ಬೇಡ. ನೋಡಿ, ತಣ್ಣಗಾದ್ಮೇಲೆ ಈ ಒಂದು ಟೆಕ್ಸ್ಚರಲ್ಲಿ ನಮಗೆ ಖೋವಾ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ 1 ಕಪ್ ಆಗುವಷ್ಟು ಸಕ್ಕರೆನ ನಾನು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಹಾಲಿನ ಪುಡಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿ ಬೇಕಾಗುತ್ತೆ. ಸಕ್ಕರೆ ಪುಡಿ ಸೇರಿಸಿದ್ಮೇಲೆ ನಮಗೆ ಈ ಟೆಕ್ಸ್ಚರಲ್ಲಿ ಖೋವಾ ರೆಡಿಯಾಗಿರುತ್ತೆ. ಬಿಸಿ ಇರುವಾಗಲೇ ಸಕ್ಕರೆ ಪುಡಿ ಹಾಕಿಬಿಟ್ರೆ ನೀರು ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ಪೂರ್ತಿ ತಣ್ಣಗಾದ್ಮೇಲೆ ಸಕ್ಕರೆ ಪುಡಿನ ಸೇರಿಸ್ಕೋಬೇಕು. ನೋಡಿ, ಇದೇ ರೀತಿ ಎಲ್ಲ ಖೋವಾಗಳನ್ನು ಸಹ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರಾಗಿ ಇಲ್ಲಿ ನನಗೆ ಒಂದು 10 ಆಗುವಷ್ಟು ಖೋವಾ ಉಂಡೆಗಳು ರೆಡಿಯಾಗಿದೆ. ಈ ಕಡೆ ಮೈದಾ ಹಿಟ್ಟಿನ ಕಣಕ ಸಹ 1 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ನೋಡಿ, ಹಿಟ್ಟು ಯಾವ ರೀತಿಯಾಗಿ ಸಾಫ್ಟ್ ಆಗಿದೆ ಅಂತ. ಈಗ ಇದನ್ನು ಮತ್ತೆ ಒಂದು ಸಲ ಚೆನ್ನಾಗಿ ಒಂದು 2-3 ನಿಮಿಷ ನಾದ್ಕೊಂಡು ಉಂಡೆಗಳಾಗಿ ಮಾಡ್ಕೊಬೇಕು. ನಾವು ಯಾವ ಹದದಲ್ಲಿ ಯಾವ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಖೋವಾ ಉಂಡೆಗಳನ್ನ, ಅದೇ ಸೈಜಲ್ಲೇ ಈ ಮೈದಾ ಹಿಟ್ಟಿನ ಕಣಕನೂ ಸಹ ಉಂಡೆಗಳಾಗಿ ಮಾಡ್ಕೊಬೇಕು. ಈ ರೀತಿಯಾಗಿ ಉಂಡೆ ಮಾಡ್ಕೊಂಡ್ಮೇಲೆ ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಹೋಳಿಗೆನ ಈ ರೀತಿ ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡ್ಕೊಂಡು ಮಾಡೋದ್ರಿಂದ ಹೋಳಿಗೆಗಳು ಸಹ ಉಬ್ಬಿ ಬರುತ್ತೆ, ಜೊತೆಗೆ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಚಿಕ್ಕದಾಗಿನೇ ಲಟ್ಟಿಸ್ಕೊಂಡು ಇದ್ರ ಒಳಗಡೆಗೆ ನಾವು ಖೋವಾ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಡ್ತಾ ಇದ್ದೀನಿ. ನೀಟಾಗಿ ಈಗ ಎಲ್ಲೂ ಸಹ ಓಪನ್ ಆಗದೇ ಇರೋ ರೀತಿ ಕ್ಲೋಸ್ ಮಾಡ್ಕೊಬೇಕು. ಆ ಖೋವಾ ನೋಡಿ, ನಾವು ಮಾಡಿದಾಗ ಯಾವ ರೀತಿಯಾಗಿ ತೆಳುವಾಗಿತ್ತು ಅಂತ ಸ್ವಲ್ಪ ಹೊತ್ತು ಬಿಟ್ಟರೆ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಅದರಲ್ಲಿ ಏನಾದ್ರು ಎಕ್ಸ್ಟ್ರಾ ಮೈದಾ ಹಿಟ್ಟು ಇದ್ದರೆ ಅದನ್ನು ತೆಗೆದು ಬಿಡಬೇಕು. ಈಗ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ಚಪಾತಿನೆಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀವಿ ಆ ರೀತಿಯಾಗಿಯೇ ಲಟ್ಟಿಸ್ಕೋಬೇಕು. ಆದರೆ ತುಂಬ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ. ಲೈಟಾಗಿ ಇದನ್ನು ನಾನು ತೋರಿಸೋ ರೀತಿಯಾಗಿ ತಿರುಗಿಸ್ಕೊಳ್ತಾ ಲಟ್ಟಿಸ್ತಾ ಬರಬೇಕು. ಆಗ ನಮಗೆ ಎಲ್ಲ ಕಡೆಯೂ ಸಹ ನಾವು ಹಾಕಿರೋಂತಹ ಖೋವಾ ನೀಟಾಗಿ ಹರಡ್ಕೊಂಡು ತೆಳುವಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಈ ಒಂದು ಹೋಳಿಗೆನ ನೀವು ನಿಮ್ಗೆ ಎಷ್ಟು ತೆಳುವಾಗಬೇಕಾಗತ್ತೆ ಅಷ್ಟು ತೆಳುವಾಗಿನೂ ಲಟ್ಟಿಸ್ಕೋಬೋದು. ನೋಡಿ, ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡು ಇನ್ನೊಂದು ಹೋಳಿಗೆನ ನಾನು ಈ ರೀತಿ ಬಟರ್ ಪೇಪರಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಸೇಮ್ ನಾವು ಬೇಳೆ ಹೋಳಿಗೆ ಎಲ್ಲ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯೇ ಲಟ್ಟಿಸ್ಕೋಬೋದು.
ಈಗ ತವಾನ ಹದವಾಗಿ ಕಾಯೋದಕ್ಕಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಅದಕ್ಕೆ ನಾವು ಲಟ್ಸಿಟ್ಟಿದ್ದಂತಹ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹೋಳಿಗೆ ಒಂದು ಸೈಡ್ ಬೇಯೋ ತನಕನೂ ಇದನ್ನು ಉಲ್ಟಾ ಮಾಡ್ಕೋಬಾರ್ದು. ನೋಡಿ, ಒಂದು ಸೈಡ್ ಬೇಯ್ತಿದೆ ಅನ್ನೋ ಸಮಯದಲ್ಲಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸೈಡ್ ತಿರುವು ಹಾಕ್ಕೊಂಡು ಮತ್ತೆ ಇನ್ನೊಂದು ಸೈಡು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬದಲಾಗಿ ನೀವು ತುಪ್ಪನೂ ಸಹ ಸೇರಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ನಾವು ಮಾಡುವಂತಹ ಹೋಳಿಗೆಗಳೆಲ್ಲ ಬಲೂನ್ ರೀತಿಯಾಗಿ ಉಬ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಹೋಳಿಗೆ ಉಬ್ಬಿ ಬಂದರೆ ನಮಗೆ ಸಾಫ್ಟಾಗಿರೋದು, ಹಾಗೆ ಒಳಗೂ ಸಹ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಸೊ ನೋಡಿ, ಇದೇ ರೀತಿಯಾಗಿ ಎಲ್ಲ ಹೋಳಿಗೆಗಳನ್ನೂ ಸಹ ನಾನು ಬೇಯಿಸಿ ಇಟ್ಕೊಳ್ತಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ಇನ್ನೊಂದು ಹೋಳಿಗೆನ ಸಹ ಬೇಯಿಸಿ ತೋರಿಸ್ತಿದ್ದೀನಿ. ನೋಡಿ, ಈ ಹೋಳಿಗೆನೂ ಸಹ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ಬೇರೆ ಹೋಳಿಗೆಗಳಾದರೆ ಬೇಗ ಹಾಳಾಗುತ್ತೆ, ಹಾಗೆ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ, ಸೈಡೆಲ್ಲ ಓಪನ್ ಆಗಿಬಿಡುತ್ತೆ ಅಂತ ಅನ್ನೋರು ಈ ರೀತಿಯಾಗಿ ಈ ಖೋವಾ ಹೋಳಿಗೆ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ, ಹಾಗೆ ಮಾಡೋದು ಸಹ ತುಂಬ ಬೇಗ ಮಾಡ್ಕೊಬೋದು. ಸೊ ನೋಡಿ, ಇದೇ ರೀತಿಯಾಗಿ ಎರಡೂ ಸೈಡು ಬೇಯಿಸ್ಕೊಂಡು ಪ್ರತಿಯೊಂದು ಹೋಳಿಗೆಗಳನ್ನೂ ಸಹ ನಾನು ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಖೋವಾ ಹೋಳಿಗೆ ರೆಡಿಯಾಗಿದೆ ಅಂತ. ಯಾವಾಗಲೂ ಒಂದೇ ರೀತಿಯಾಗಿ ಹೋಳಿಗೆ ಮಾಡೋ ಬದಲು ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ. ಕಡಿಮೆ ಖರ್ಚಲ್ಲಿ ಜಾಸ್ತಿ ಹೋಳಿಗೆಗಳನ್ನ ಮಾಡ್ಕೊಬೋದು. ಇದನ್ನು ಆಚೆಯಿಂದ ತಂದು ತಿಂತೀವಿ ಅಂದರೆ ಕಾಸ್ಟ್ಲಿ ಆಗುತ್ತೆ, ಯಾಕೆ ಅಂದರೆ ಖೋವಾ ಹಾಕಿ ಮಾಡಿರೋದ್ರಿಂದ ದುಡ್ಡು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದರ ಬದಲು ಮನೇಲೇ ನಾವು ತುಂಬ ಸುಲಭವಾಗಿ ಮಾಡ್ಕೊಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.